RMM Rehoboth Media Ministries. ನನ್ನ ಜೀವವೇ ನಿನ್ನ ಸ್ತುತಿಸಿನ ಕೊಂಡಾಡುವೆ. ನನ್ನ ಯೇಸುವೇ ನನ್ನ ಜೀವವೇ ನಿನ್ನ ಸ್ತುತಿಸಿನ ಕೊಂಡಾಡುವೆ. ರಕ್ಷಿಸು ನನ್ನನು ನಿನ್ನಾಯ ಹಸ್ತದಿ ಈ ಜೀವವಾಯಿ ನಡೆಸು ನೀ. ರಕ್ಷಿಸು ನನ್ನನು ನಿನ್ನಾಯ ಹಸ್ತದಿ ಈ ಜೀವವಾಯಿ ನಡೆಸು ನೀ. ನನ್ನ ಯೇಸುವೇ ನನ್ನ ಜೀವವೇ ನಿನ್ನ ಸ್ತುತಿಸಿನ ಕೊಂಡಾಡುವೆ. ನನ್ನ ಯೇಸುವೇ ನನ್ನ ಜೀವವೇ ನಿನ್ನ ಸ್ತುತಿಸಿನ ಕೊಂಡಾಡುವೆ. ಆಶ್ರಯ ನೀಡಲು ಯೇಸುದೇವನೇ, ಆಶ್ರಯ ನೀಡಲು ಯೇಸುದೇವನೇ. ಸ್ವರ್ಗಕ್ಕೆ ದಾರಿಯ ನೀ ತೋರಿಸು, ಸ್ವರ್ಗದ ದಾರಿಯ ನೀ ತೋರಿಸು. ರಾಜಾಧಿರಾಜ ಓ ನನ್ನ ದೇವ, ರಾಜಾಧಿರಾಜ ಓ ನನ್ನ ದೇವ, ಓ ನನ್ನ ರಕ್ಷಕನೇ, ಓ ನನ್ನ ರಕ್ಷಕನೇ. ಹೊಸಬಾಳನ್ನು ನೀಡುವ ಓ ಯೇಸುದೇವನೇ, ಹೊಸಬಾಳನ್ನು ನೀಡುವ ಓ ಯೇಸುದೇವನೇ. ಸ್ವರ್ಗದ ದಾರಿಯ ನೀ ತೋರಿಸು, ಸ್ವರ್ಗದ ದಾರಿಯ ನೀ ತೋರಿಸು. ಸಿಹಿಯೋ ಅಮೃತವು ನೀ ನೋಡಿದ ನೋಡಿಯು, ಸಿಹಿಯೋ ಅಮೃತವು ನೀ ನೋಡಿದ ನೋಡಿಯು. ಕೈ ಹಿಡಿತು ನಡೆಸನ್ನನು, ಕೈ ಹಿಡಿತು ನಡೆಸನ್ನನು. ನನ್ನ ಯೇಸುವೇ ನನ್ನ ಜೀವವೇ ನಿನ್ನ ಸ್ತುತಿಸಿನ ಕೊಂಡಾಡುವೆ. ನನ್ನ ಯೇಸುವೇ ನನ್ನ ಜೀವವೇ ನಿನ್ನ
ಸ್ತುತಿಸಿನ ಕೊಂಡಾಡುವಿ. ರಕ್ಷಿಸು ನನ್ನನು ನಿನ್ನಾಯ ಹಸ್ತದಿ, ಈ ಜೀವವಾಯಿ ನಡೆಸು ನೀ. ರಕ್ಷಿಸು ನನ್ನನು ನಿನ್ನಾಯ ಹಸ್ತದಿ, ಈ ಜೀವವಾಯಿ ನಡೆಸು ನೀ. ನನ್ನ ಯೇಸುವೇ ನನ್ನ ಜೀವವೇ, ನಿನ್ನ ಸ್ತುತಿಸಿನ ಕೊಂಡಾಡುವೆ. ನನ್ನ ಯೇಸುವೇ ನನ್ನ ಜೀವವೇ, ನಿನ್ನ ಸ್ತುತಿಸಿನ ಕೊಂಡಾಡುವೆ. Jesus is the healer. ಯೇಸು ಗುಣ ಮಾಡುವವನು. When we pray in the name of Jesus, ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ miracles will happen. ಅದ್ಭುತಗಳು ಆಗುತ್ತವೆ. ಎಟ್ಟಿಗೆ ಚಂದ ಕಾಣುತ್ತಾವ. ಎರಡು ಕಣ್ಣು ಕಾಣಿಸ್ತಾ ಇಲ್ಲ. ಈ ಕಾಣಕತ್ತಿದ ಇದೆಷ್ಟು ಬೆರಳು? 5. Was not able to see in her eyes after putting glasses also, but now she can see without glasses. ಪ್ರೇ ಮಾಡ್ಕೊಂಡ್ರೆ ಕಡಿಮೆ ಆಗ್ಯದ. ಗಡ್ಡೆ ಇತ್ತು. This big tumor is to last night we prayed. Today it is vanished in the name of Jesus. Blur in her eyes. She was not able to see in her right eye completely. Today my Jesus touched and she is able to see in her right eye. She never walked without any support. Today my Jesus made her whole and she is able to walk for the glory of God. She was being carried in the meeting here. ಅವರನ್ನ ಈ ಒಂದು ಕೂಟಕ್ಕೆ ಎತ್ಕೊಂಡು ಬಂದಿದ್ದಾರೆ. And today she is walking for the glory of Jesus. ಯೇಸುವಿನ ಮಹಿಮೆಗಾಗಿ ಇವರು ಎದ್ದು ನಡೀತಾ ಇದ್ದಾರೆ. You saw the miracles. These miracles can happen to you also. Be ready to receive your miracles in Jesus' name. Praise God. ದೇವರಿಗೆ ಸ್ತೋತ್ರ. What a joy to come to your home with the word of God. ದೇವರ ವಾಕ್ಯದಿಂದ ನಿಮ್ಮ ಮನೆಯನ್ನು ಸಂಧಿಸುವುದು ಎಷ್ಟು ಆನಂದಕರವಾದ ವಿಷಯವಾಗಿದೆ. It's a wonderful time that God is speaking to us through this television program. ಈ ಟಿವಿ ಕಾರ್ಯಕ್ರಮದ ಮೂಲಕವಾಗಿ ದೇವರು ನಿಮ್ಮ ಸಂಗಡ ಮಾತನಾಡುವಂತದ್ದು ಒಳ್ಳೆಯ ಸಂದರ್ಭವಾಗಿದೆ. If you are waiting to hear from God, I tell you today God is going to speak to each one of you with the word which is going to comfort you with his words. ನೀವು ದೇವರ ಸ್ವರವನ್ನು ಕೇಳುವುದಕ್ಕಾಗಿ ನೀವು ಸಿದ್ಧರಾಗಿರುವುದಾದರೆ ದೇವರು ನಿಮ್ಮ ಮನೆಯನ್ನು ಸಂಧಿಸಿ ನಿಮ್ಮ ಜೊತೆ ವಾಕ್ಯದಿಂದ ಮಾತನಾಡುವವನಾಗಿದ್ದಾನೆ. Zacchaeus was a tax collector. ಜಕ್ಕಾಯನು ಸುಂಕದ ಗುತ್ತಿಗೆದಾರನು. He used to, the moment people used to see him, they used to talk good about him, but the moment he left behind, they used to curse him and his family. ಜಕ್ಕಾಯನು ಮುಂದೆ ಕಾಣುವಾಗ ಅವನನ್ನು ಕುರಿತಾಗಿ ಒಳ್ಳೆಯದಾಗಿ ಮೆಚ್ಚುಗೆ ಮಾತುಗಳನ್ನು ಮಾತನಾಡ್ತಾ ಇದ್ರು. ಅವನು ಅಲ್ಲಿಂದ ಬಿಟ್ಟು ಹೋದ ಕೂಡಲೇ ಅವನನ್ನು ಕುರಿತಾಗಿ ಕೆಟ್ಟದಾಗಿ ಮಾತನಾಡಿ ಶಪಿಸ್ತಾ ಇದ್ರು. There was no peace for Zacchaeus. ಈ ದೆಸೆಯಿಂದ ಅವನಲ್ಲಿ ಸಮಾಧಾನ ಇರಲಿಲ್ಲ. There was no happiness in his life. ಈ ವಿಷಯದಲ್ಲಿ ಕುರಿತಾಗ ಅವನ ಜೀವನದಲ್ಲಿ ಯಾವುದೇ ಸಂತೋಷ ಇರಲಿಲ್ಲ. He would have gone through sleepless night because there was no proper sleep and no peace in his life. ಇಂತಹ ಸಮಾಧಾನ ಇಲ್ಲದಂತಹ ರೀತಿಯಿಂದ ಅವನು ಅನೇಕ ರಾತ್ರಿಗಳು ಪ್ರಿಯರೇ ಅವನಿಗೆ ಸಮಾಧಾನ ಇಲ್ಲದ ನಿದ್ರೆ ಇಲ್ಲದ ರಾತ್ರಿಗಳು ಅವನ ಜೀವನದಲ್ಲಿ ಇದ್ದವು. It was a road block for Zacchaeus. ಜಕ್ಕಾಯನ ಜೀವನದಲ್ಲಿ ಅದು ದಾರಿಯು ಅಡ್ಡವಾಗಿ ಅಥವಾ ರಸ್ತೆಗಳು ಮುಚ್ಚಲ್ಪಟ್ಟಂತ ರೀತಿಯಲ್ಲಿ ಇದ್ದವು ಪರಿಸ್ಥಿತಿ. Zacchaeus thought that there is no way I can able to come out of this situation. ಜಕ್ಕಾಯನ ಅಂದುಕೊಂಡಿದ್ದ ಮನಸ್ಸಲ್ಲಿ ಈ ಒಂದು ಸಮಸ್ಯೆಯಿಂದ ಈ ಸಮಾಧಾನ ಇಲ್ಲದೆ ಇರುವಂತಹ ಸಮಸ್ಯೆಯಿಂದ ಹೊರಗಡೆ ಬರಲು ನನಗೆ ಅಸಾಧ್ಯ ಎಂದು ಅಂದುಕೊಂಡಿದ್ದ. Oh, he said, I have everything in my life but I don't have peace in my life. ಅವನು ಒಳಗಡೆ ಅಂದುಕೊಳ್ತಾ ಇದ್ದ, ಓ ನನ್ನ ಜೀವನದಲ್ಲಿ ಎಲ್ಲವೂ ಸಹ ಇದೆ, ಆದ್ರೆ ನನ್ನಲ್ಲಿ ಯಾವುದೇ ಸಮಾಧಾನ ಶಾಂತಿ ಇಲ್ವಲ್ಲ. I have the best of best things in my life but I don't have peace in my life. ಪ್ರಪಂಚದಲ್ಲಿ ಇರಬೇಕಾಗಿರುವಂತ ಎಲ್ಲ ಶ್ರೇಷ್ಠವಾದ ಸಂಗತಿ ಆಸ್ತಿ ಐಶ್ವರ್ಯ ಎಲ್ಲ ನನ್ನಲ್ಲಿ ಇದೆ, ಆದ್ರೆ ಯಾವುದೇ ಶಾಂತಿ ಸಮಾಧಾನ ನನ್ನಲ್ಲಿ ಇಲ್ವಲ್ಲ ಎಂದು. Oh, where can I get the peace? ಓ ನನಗೆ ಸಮಾಧಾನ ಯಾರು ಕೊಡ್ತಾರೆ? Why I am not seeing joy and happiness in my family? ಯಾಕೆ ನನ್ನ ಕುಟುಂಬದಲ್ಲಿ ಆನಂದ ಸಂತೋಷವನ್ನು ಕಾಣ್ತಾ ಇಲ್ಲ? Why I am not seeing blessings in my hands? ನನ್ನ ಒಂದು ಕೈಗಳಿಂದ ಯಾಕೆ ಆಶೀರ್ವಾದಕರವಾದ ಸಂಗತಿನ ಕಾಣ್ತಾ ಇಲ್ಲ? Why I am not seeing joy in my family? ನನ್ನ ಕುಟುಂಬದಲ್ಲಿ ಯಾಕೆ ನನ್ನ ಆನಂದವನ್ನು ಕಾಣ್ತಾ ಇಲ್ಲ? Oh, this was the question in Zacchaeus' life. ಇದು ಜಕ್ಕಾಯನ ಜೀವನದಲ್ಲಿ ದೊಡ್ಡ ಪ್ರಶ್ನೆಯಾಗಿತ್ತು. Zacchaeus thought it is over for him. ಜಕ್ಕಾಯನ ಅಂದುಕೊಂಡಿದ್ದ ನನ್ನ ಜೀವನ ಇಲ್ಲಿಗೆ ಮುಗಿದೋಯ್ತು ಎಂದು. But one fine day, ಆದ್ರೆ ಒಂದಾನೊಂದು ದಿನ he heard about Jesus. ಯೇಸುವಿನ ಕುರಿತು ಅವನು He ಕೇಳಿಸಿಕೊಂಡ. heard about Jesus. ಯೇಸುವಿನ ಕುರಿತು ಅವನು He heard ಕೇಳಿಸಿಕೊಂಡ. that Jesus was in the town of Jericho. ಯೆರಿಕೋ ಮಾರ್ಗದಲ್ಲಿ ಯೇಸು ನಡುತ್ತಾ ಬರ್ತಾ ಇದ್ದಾನೆ ಎಂದು ಕೇಳಿಸಿಕೊಂಡ. Now many people spoke about Jesus, about
about who he was. ಅನೇಕ ಜನರು ಯೇಸು ಯಾರು ಎಂತವನೆಂದು ಮಾತನಾಡಿದ್ದಾರೆ ಆತನ ಮುಂದೆ. They said to Zacchaeus that he was a great man who has come down from heaven. ಜಕ್ಕಾಯನು ಕೇಳಿಸಿಕೊಂಡಿದ್ದ ಅವರಿವರು ಮಾತನಾಡುವಾಗ ಆ ವ್ಯಕ್ತಿ ಪರಲೋಕದಿಂದ ಇಳಿದು ಬಂದಿದ್ದಾನೆ, ದೇವರ ಮನುಷ್ಯನು, ದೇವರ ಮಗನಂತೆ ಅಂತ ಕೇಳಿಸಿಕೊಂಡಿದ್ದ. They said him too that he is the son of the living God. ಅವರು ಹೇಳುವುದನ್ನು ಇವನು ಕೇಳಿಸಿಕೊಂಡಿದ್ದ, ಅವನು ಸಜೀವನಾದ ದೇವರ ಮಗನಾಗಿದ್ದಾನೆಂದು. And not only that, ಅಷ್ಟು ಮಾತ್ರವಲ್ಲ, he heard that all those miracles what Jesus was doing. ಯೇಸು ಆತನು ಮಾಡಿದ ಅನೇಕ ಅದ್ಭುತ ಸೂಚಕ ಕ್ರಿಯೆಗಳನ್ನು, ಮಹತ್ ಕಾರ್ಯಗಳನ್ನು ಕುರಿತಾಗಿ ಅವನು ಕೇಳಿಸಿಕೊಳ್ತಾ ಇದ್ದನು. Said to Zacchaeus, Zacchaeus, this man is not an ordinary man, but he is the son of the living God. He's opened the blind eyes, he's opened the deaf ears, he's raised the dead, he's casted out the demons, and he's set so many people free. ಜಕ್ಕಾಯನು ಯೇಸುವಿನ ಕುರಿತು ಇನ್ನು ಅನೇಕ ಸಂಗತಿಗಳನ್ನು ಕೇಳಿಸಿಕೊಂಡಿದ್ದ. ಅವೇನೆಂದ್ರೆ ಪ್ರಿಯರೇ, ಆತನು ಕಣ್ಣಿಲ್ಲದವರಿಗೆ ಕಣ್ಣು ಕೊಡುತ್ತಿದ್ದಾನೆ, ದೃಷ್ಟಿ ಇಲ್ಲದವರಿಗೆ ದೃಷ್ಟಿ ಕೊಡುತ್ತಿದ್ದಾನೆ, ಮೂಕರು ಮಾತನಾಡುತ್ತಿದ್ದಾರೆ, ಕುರುಡರು ನೋಡುತ್ತಿದ್ದಾರೆ, ಮತ್ತು ಅನೇಕ ಕುಂಟರು ನಡೆದಾಡುತ್ತಾ ಇದ್ದಾರೆ, ಸತ್ತಂತವರು ಎಬ್ಬಿಸಲ್ಪಡುತ್ತಿದ್ದಾರೆ, ದೆವ್ವಗಳು ಹಿಡಿದಂತವರು ಬಿಡುಗಡೆ ಹೊಂದುತ್ತಾ ಇದ್ದಾರೆ. ಹೀಗೆ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ಅವನು ಕೇಳಿಸಿಕೊಳ್ತಾ ಇದ್ದನು. Zacchaeus made up his mind, I want to meet this Jesus and I want to have an encounter with Jesus. ಜಕ್ಕಾಯನು ಆ ದಿನ ಒಂದು ತೀರ್ಮಾನ ತೆಗೆದುಕೊಂಡ. ಪ್ರಿಯರೇ, ನಾನು ಹೇಗಾದರೂ ಈ ಯೇಸುವನ್ನು ನಾನು ಕಾಣಬೇಕು ನನ್ನ ಜೀವನದಲ್ಲಿ ಎಂಬುದಾಗಿ ಒಂದು ತೀರ್ಮಾನವನ್ನು, ನಿರ್ಧಾರವನ್ನು ಮಾಡಿಕೊಂಡ. He came to a conclusion saying that there is only one person who can set free, this Jesus who can set free all those people. I believe that Jesus can release me from all those situations in my family. ಅವನ ಜೀವನದಲ್ಲಿ ಒಂದು ನಿರ್ಧಾರಕ್ಕೆ ಬಂದುಬಿಟ್ಟ. ಆ ದಿನ ನನ್ನನ್ನು ಬಿಡುಗಡೆ ಮಾಡುವವನು ಅಥವಾ ನನಗೆ ಸಮಾಧಾನ, ಶಾಂತಿ, ನೆಮ್ಮದಿ ಕೊಡುವವನು ಈ ಯೇಸು ಆಗಿದ್ದಾನೆ. ಈತನೇ ನನ್ನ ಕುಟುಂಬದಲ್ಲಿ, ನನ್ನ ಜೀವಿತದಲ್ಲಿ ಇರುವಂತಹ ಎಲ್ಲ ಜಿಗುಪ್ಸೆಯನ್ನು ಹೋಗಲಾಡಿಸಿ ಸಮಾಧಾನ ಕೊಡುವವನು, ಆನಂದವನ್ನು, ಸಂತೋಷವನ್ನು ಕೊಡುವವನು ಇವನೇ ಆಗಿದ್ದಾನೆಂದು ಒಂದು ನಿರ್ಧಾರಕ್ಕೆ ಬಂದರು. He built up his faith saying that oh, I believe this Jesus can set me free. ಆತನ ಹೃದಯದಲ್ಲಿ ಒಂದು ದೃಢವಾದ ನಂಬಿಕೆಯನ್ನು ಸ್ಥಾಪಿಸಿಕೊಂಡ. ಪ್ರಿಯರೇ, ಆ ದಿನ ಈ ಯೇಸು ಹೇಗಾದರೂ ನನ್ನ ಜೀವನದಲ್ಲಿ ದೊಡ್ಡ ಬಿಡುಗಡೆಯನ್ನು ತರುತ್ತಾನೆ ಎಂದು. I want to see Jesus. ನಾನು ಯೇಸುವನ್ನು ಈ ದಿನ ನೋಡಬೇಕು. I want to see this Jesus. ಈ ಯೇಸು ಯಾರಾಗಿದ್ದಾರೆ ಎಂದು ನಾನು ನೋಡಬೇಕು. And I believe that I will be set free. ನಾನು ನಂಬುತ್ತೇನೆ, ಆತನ ನೋಡಿದ ಕೂಡಲೇ ನನ್ನ ಜೀವನದಲ್ಲಿ ಏನೋ ಒಂದು ಬಿಡುಗಡೆ ಆಗುತ್ತದೆ. Oh, once again I'm going to get back the peace and joy and happiness in my life. ಮತ್ತೊಂದು ಸಾರಿ ನನ್ನ ಜೀವನದಲ್ಲಿ ಕಳೆದುಕೊಂಡಿರುವಂತಹ ಆನಂದ, ಸಂತೋಷ, ಸಮಾಧಾನ ತಿರುಗಿ ನಾನು ಪಡೆದುಕೊಳ್ಳುವೆನು. Oh, once again I'm going to see the happier days in my life. ನನ್ನ ಜೀವನದಲ್ಲಿ ಸಂತೋಷಕರವಾದ ದಿನಗಳು ನಾನು ಈಗ ಕಾಣುತ್ತೇನೆ. Oh, he was so excited. ಬಹಳ ಉತ್ಸಾಹಕನಾಗಿದ್ದಾನೆ. He was waiting for a chance for Jesus to come into his town. ಯೇಸು ಆತನ ಪಟ್ಟಣಕ್ಕೆ, ಆತನಿರುವಂತಹ ರಸ್ತೆಯಲ್ಲಿ ಬರುವುದಕ್ಕಾಗಿ ಆತನು ಬಹಳಷ್ಟು ಎಚ್ಚೆತ್ತುಕೊಂಡು ಎದುರು ನೋಡುತ್ತಾ ಇದ್ದಾನೆ. One fine day Jesus came to his town. ಒಂದು ನಿರ್ದಿಷ್ಟವಾದ ದಿನ ಯೇಸು ಆತನ ಒಂದು ಪಟ್ಟಣಕ್ಕೆ ಬಂದ. Oh, what a joy for Zacchaeus that his dream was coming to true. ಜಕ್ಕಾಯನಿಗೆ ಎಷ್ಟು ಆನಂದಕರವಾಗಿ ಸಂತೋಷಕರವಾದಂತಹ ಸಂದರ್ಭ ಪ್ರಿಯರೇ. ಕಾರಣ ಅವನು ಕನಸು ಕಂಡಂತದ್ದು ಈಗ ಅದು ನಿಜವಾಗ್ಲೂ ನೆರವೇರಿಸಲ್ಪಡುವಂತ ದಿನವಾಗಿದೆ. Oh, he decided, oh, at last Jesus is there and Jesus is going to come to my town and I'm going to see and I'm going to be set free in my life. ಆತನಿಗೆ ಎಷ್ಟೋ ಸಂತೋಷವಾಯಿತು. ಆತನು ನಿರ್ಧಾರ ಮಾಡಿಕೊಂಡ ಆ ದಿನ, ಓ ಯೇಸು ಸ್ವಾಮಿ ಈ ಮಾರ್ಗದಲ್ಲಿ ಬರ್ತಾ ಇದ್ದಾನೆ, ನಾನು ಹೇಗಾದ್ರೂ ಯೇಸುವನ್ನು ನೋಡಬೇಕು, ಕಾಣಬೇಕು, ನಾನು ಇದನ್ನ ಬಿಡುಗಡೆ ಹೊಂದಬೇಕೆಂಬುದಾಗಿ ದೊಡ್ಡ ಆಸೆಯಿಂದ ಎದುರು ನೋಡುತ್ತಾ ಇದ್ದಾನೆ. ಆ ದಿನ he had an attitude of expectation to receive something from Jesus. ಯೇಸುವಿನಿಂದ ಏನಾದರೂ ನಾನು ಹೊಂದಿಕೊಳ್ಳಬೇಕು ಎಂಬುದಾಗಿರುವಂತಹ ದೊಡ್ಡ ನಿರೀಕ್ಷೆ, ದೊಡ್ಡ ಅಪೇಕ್ಷೆ ಉಳ್ಳವನಾಗಿ ಬಯಕೆಯಿಂದ ಎದುರು ನೋಡುವಂತ ಹೃದಯ ಅವನಲ್ಲಿ ಇದೆ. ಪ್ರಿಯರೇ, this morning you are sitting and watching this program. ಈ ಮುಂಜಾನೆ ಅಂತ ಬಯಕೆಯಿಂದ ನೀವು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರೇನೋ. Zacchaeus had that expectation to receive something from Jesus. This morning, even in the situation and the troubles what you are going through in your life, I want to tell you, this Jesus, once he comes into your life, there's going to be restoration of happiness and joy in your life. ಜಕ್ಕಾಯನು ಹೇಗೆ ತನ್ನ ಜೀವನದಲ್ಲಿ ಬಿಡುಗಡೆ ಹೊಂದುವುದಕ್ಕಾಗಿ, ಹೇಗೆ ಅವನ ಅಪೇಕ್ಷೆ ಉಳ್ಳವನಾಗಿ ಯೇಸುವಿನ ಆಗಮನಕ್ಕಾಗಿ ಎದುರು ನೋಡ್ತಾ ಇದ್ದನೋ, ನೀವು ಕೂಡ ಈ ಕಾರ್ಯಕ್ರಮ ನೋಡುತ್ತಿರುವಾಗ ಹಾಗೆ ಅಪೇಕ್ಷೆ ಉಳ್ಳವರಾಗಿ ಎದುರು ನೋಡ್ತಾ ಇದ್ದೀರ. ಹಾಗಾಗಿ ದೇವರು ಹೇಳ್ತಾ ಇದ್ದಾನೆ, ನಿಮ್ಮ ಅಪೇಕ್ಷೆನ ಆತನು ಅಲ್ಲಗೂಡಿಸುವುದಿಲ್ಲ, ಆತನು ಕೆಳಗಾಕುವುದಿಲ್ಲ, ತಳ್ಳಿ ಬಿಡುವುದಿಲ್ಲ. ನೀವು ಕಳೆದುಕೊಂಡಿರುವಂತಹ ಸಮಾಧಾನ, ನೆಮ್ಮದಿ, ಸಂತೋಷ ತಿರುಗಿ ನಿಮ್ಮ ಜೀವನದಲ್ಲಿ ಆತನು ಪುನಃಸ್ಥಾಪನೆ ಮಾಡುವವನಾಗಿದ್ದಾನೆ, ಸಂತೋಷವನ್ನು ಅನುಗ್ರಹಿಸುವವನಾಗಿದ್ದಾನೆ. This morning I have that faith to receive something powerful which Jesus is going to bring in your family. ಜಕ್ಕಾಯನ ಒಳಗಿದ್ದಂತ ಅದೇ ನಂಬಿಕೆಯನ್ನು ನೀವು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿ ಪ್ರಿಯರೇ. ಕಾರಣ ನೀವು ಏನನ್ನ ಕಳೆದುಕೊಂಡಿದ್ದೀರಿ ನಿಮ್ಮ ಕುಟುಂಬದಲ್ಲಿ, ದೇವಾದಿ ದೇವರು ತಿರುಗಿ ಮುಂಜಾನೆ ವೇಳೆ ಅದೇ ಸಂತೋಷ, ಸಮಾಧಾನ ತಿರುಗಿ ಈ ಮುಂಜಾನೆ ವೇಳೆ ತಂದು ಕೊಡುವವನಾಗಿದ್ದಾನೆ. Once again joy and happiness and situation is
going to turn and your sorrows are going to turn into joy in your life. ಮತ್ತೊಂದ್ಸಾರಿ ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬದ ಎಲ್ಲ ಪರಿಸ್ಥಿತಿಗಳು ದೇವರು ಬದಲಾವಣೆ ಮಾಡಿ ನಿಮ್ಮ ದುಃಖವನ್ನ ಆನಂದಕರವಾಗಿ ಮಾರ್ಪಡಿಸುವನಾಗಿದ್ದಾನೆ ಈ ದಿನ. Hallelujah. Hallelujah. I'm feeling so excited because I'm just speaking about the love of Christ. I'm just speaking about all those things, whatever it happened. It is not just for sake of writing, it is written. It is for us to understand, to have the same expectation what Zacchaeus had, so that whatever he had, the faith in Jesus, the same faith it is there in our life, we could see things begin to change in our life. ಈ ಮುಂಜಾನೆ ವೇಳೆ ನಿಮ್ಮ ಸಂಗಡ ಮಾತನಾಡುತ್ತಕ್ಕೆ ನಾನು ಕೂಡ ಬಹಳಷ್ಟು ಸಂತೋಷವುಳ್ಳನಾಗಿ ಉತ್ಸಾಹನಾಗಿದ್ದೇನೆ. ಕಾರಣ ನೀವು ಚೆನ್ನಾಗಿ ಬಯಕೆಯಿಂದ ಕೂತಿದ್ರಿ ಪ್ರಿಯರೇ. ನಿಜವಾಗಲೂ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟದ್ದು ಕೇವಲ ವಾಕ್ಯಗಳು ಸುಮ್ಮನೆ ಹಾಗೆ ಬರೆಯಲ್ಪಡಲಿಲ್ಲ, ಬದಲಾಗಿ ವಾಕ್ಯವನ್ನು ನಾವು ತಿಳಿದುಕೊಂಡು ಜಕ್ಕಾಯನು ಹೇಗೆ ಬಯಕೆಯಿಂದ ನಿರೀಕ್ಷಿಸಿಕೊಂಡಿದ್ದನೋ ದೇವರ ಮೇಲೆ ನಾವು ಸಹ ಹಾಗೆ ನಿರೀಕ್ಷಿಸಿಕೊಂಡಿರುವುದಾದ್ರೆ ಈ ಮುಂಜಾನೆ ವೇಳೆ ದೇವರು ನಮ್ಮ ಜೀವನದಲ್ಲಿ ಎಲ್ಲ ಪರಿಸ್ಥಿತಿಗಳನ್ನು ಆತನು ತೆಗೆದುಹಾಕಿ ಸಂತೋಷ ಸಮಾಧಾನ ಆತನು ಒಳ್ಳೆ ಮತ್ತು ಸಮಾಧಾನವನ್ನು ಆತನು ಕೊಡುವಂತರಾಗಿದ್ದಾನೆ. ನಮ್ಮ ಜೀವನದಲ್ಲಿ ದುಃಖವನ್ನು ಹೋಗಲಾಡಿಸಿ ಆತನು ನಿಜವಾಗಲೂ ಸಂತೋಷವನ್ನು ತರುವನಾಗಿದ್ದಾನೆ. Why it is written about Zacchaeus? For us to read and understand, to have the same kind of desire to receive what Zacchaeus received in his life. ಯಾಕೆ ಜಕ್ಕಾಯನ ಕುರಿತಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಅಂತಂದ್ರೆ, ಕಾರಣ ನಾವು ಜಕ್ಕಾಯನ ಬರೆದಾಗಿ ಜಕ್ಕಾಯನ ಕುರಿತಾಗಿ ನಾವು ಓದುವಾಗ, ನಾವು ತಿಳಿದುಕೊಳ್ಳುವಾಗ, ಆತನ ಬಗ್ಗೆ ನಾವು ಕೇಳುವಾಗ ನಿಜವಾಗಲೂ ಅಂತಹ ನಂಬಿಕೆ, ಅಂತಹ ದೃಢವಾದ ನಿರ್ಧಾರ ಮನೆ ಇರುವಾಗ ದೇವರು ಜಕ್ಕಾಯನಿಗೆ ಅದ್ಭುತ ಮಾಡಿದ ರೀತಿಯಲ್ಲಿ ನಮಗೂ ಸಹ ನಮ್ಮ ಜೀವನದಲ್ಲಿ ಕುಟುಂಬದಲ್ಲಿ ಅದ್ಭುತಗಳನ್ನು ಮಾಡಲು ಶಕ್ತನಾಗಿದ್ದಾನೆ. This morning what Zacchaeus received, you are going to receive it in your life. ಜಕ್ಕಾಯನ ಏನನ್ನ ಅಂದು ಹೊಂದಿಕೊಂಡಿದ್ದಾನೋ ಆಶೀರ್ವಾದಗಳನ್ನ, ಸಮಾಧಾನವನ್ನ ಈ ಮುಂಜಾನೆ ವೇಳೆ ನೀವು ಸಹ ನಿಮ್ಮ ಜೀವನದಲ್ಲಿ ಕುಟುಂಬದಲ್ಲಿ ನೀವು ಹೊಂದುವಂತವರಾಗಿದ್ದೀರಿ. Hallelujah. Hallelujah. Just say to your mind and say, oh, I am going to receive what Zacchaeus received. ನಿಮ್ಮ ಮನಸ್ಸೊಳಗೆ ನೀವು ತಮ್ಮೊಳಗೆ ತಾವು ಹೇಳಿಕೊಳ್ಳಿ, ನಿಮ್ಮೊಳಗೆ ನೀವು ಹೇಳಿಕೊಳ್ಳಿರಿ ಪ್ರಿಯರೇ, ಜಕ್ಕಾಯನು ಏನನ್ನು ಹೊಂದಿಕೊಂಡಿದ್ದಾನೋ ಈ ಮುಂಜಾನೆ ವೇಳೆ ನಾನು ಸಹ ಈ ಕಾರ್ಯಕ್ರಮ ಮುಗಿಯುವುದರ ಒಳಗಾಗಿ ನಾನು ಹೊಂದಿಕೊಳ್ಳುವೆನು ಎಂದು. So the time came, the Bible says Zacchaeus was not a tall man. The Bible says that Zacchaeus was a very short man. ಈಗ ಸಮಯ ಬಂದಿತ್ತು ಜಕ್ಕಾಯನು ಯೇಸುವನ್ನು ಸಂಧಿಸುವಂತದ್ದು. ಆದರೆ ಜಕ್ಕಾಯನು ಕುಳ್ಳನಾಗಿ ಕಾರಣದಿಂದ ಅವನು ಯೇಸುವನ್ನು ನೋಡುವುದಕ್ಕೆ ಜನರಲ್ಲಿ ಆಗಲಿಲ್ಲ. Bible says wherever Jesus went, thousands of people flocked him and they were behind Jesus, and Jesus was not even able to be noticeable for Zacchaeus because he was a short man. ಸತ್ಯವೇದ ಹೇಳ್ತದೆ, ಯೇಸು ಕ್ರಿಸ್ತನು ಭೂಮಿಯ ಮೇಲೆ ಇದ್ದಾಗ ಆತನು ಎಲ್ಲೆಲ್ಲಿ ನಡೆದಾಡುತ್ತಾ ಹೋಗುತ್ತಿದ್ದನೋ ಅಲ್ಲಿ ಅನೇಕ ಜನ ಸಮೂಹವು ಆತನು ಹಿಂಬಾಲಿಸಿಕೊಂಡು ಬರ್ತಾ ಇತ್ತು. ಹಾಗಾಗಿ ಜಕ್ಕಾಯನು ಯೇಸು ಸ್ವಾಮಿ ಯಾರಾಗಿದ್ದಾರೆ ಈ ಜನರಲ್ಲಿ ಎಂಬುದಾಗಿ ಕಂಡುಕೊಳ್ಳಲು ಆತನಿಗೆ ಬಹಳ ಕಠಿಣವಾಗಿತ್ತು ಆ ದಿನ. The Bible says whoever went to Jesus they were healed. That's why hundreds of people were flocking Jesus with all kind of situation for them to be set free, for them to be see that Jesus to lay hands and pray for them. ವಾಕ್ಯ ಹೇಳ್ತದೆ, ಯೇಸುವಿನ ಬಳಿಗೆ ಯಾರೆಲ್ಲ ಕರ್ಕೊಂಡು ಹೋದ್ರು, ಎಂತಹ ರೋಗಗ್ರಸ್ತರನ್ನು ತೆಗೆದುಕೊಂಡು ಹೋಗ್ತಾ ಇದ್ರು, ಅವರೆಲ್ಲರ ಆತನು ಬಿಡುಗಡೆ ಮಾಡಿ ಸ್ವಸ್ಥತೆ ಮಾಡುತ್ತಾ ಇದ್ದ. ಹಾಗಾಗಿ ಅನೇಕರು ಆ ಅದ್ಭುತಗಳನ್ನು ಹೊಂದಬೇಕು, ಅದ್ಭುತಗಳನ್ನು ಪಡೆದುಕೊಳ್ಳಬೇಕೆಂಬುದಾಗಿ ಅವರು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿಸಿಕೊಳ್ಳಬೇಕೆಂಬುದಾಗಿ ಅವರು ಅವರ ಮಕ್ಕಳನ್ನು ಅನೇಕ ಜನರು ಯೇಸುವನ್ನು ಹಿಂಬಾಲಿಸಿಕೊಂಡು ಹೋಗುತ್ತಾ ಇದ್ರು ಆ ದಿನ. Zacchaeus thought in his mind, if I miss this opportunity, I might not encounter with Jesus. If I miss this opportunity, I will never see peace in my life. ಜಕ್ಕಾಯನ ಆ ದಿನ ಪ್ರಿಯರೇ ಮನಸ್ಸಲ್ಲಿ ಅಂದುಕೊಂಡ, ಈ ಸದವಕಾಶವನ್ನು ನಾನು ಕಳೆದುಕೊಳ್ಳುವುದಾದ್ರೆ ನನ್ನ ಜೀವನದಲ್ಲಿ ಮತ್ತೆ ಯಾವತ್ತೂ ಇಂತಹ ಭಾಗ್ಯವು ನನಗೆ ಸಿಗುವುದಿಲ್ಲ ಎಂಬುದಾಗಿ ಅವರ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿರ್ಧಾರ ತೆಗೆದುಕೊಂಡು ಹೇಗಾದರೂ ಯೇಸುವನ್ನು ನೋಡಬೇಕೆಂಬುದಾಗಿ ಅವನು ಶತ ಪ್ರಯತ್ನಗಳನ್ನು ಮಾಡುತ್ತಾ ಇದ್ದಾನೆ. Oh, I don't want to miss this opportunity. I want to see Jesus. ಈ ಸದವಕಾಶ ನನ್ನ ಜೀವನದಲ್ಲಿ ನಾನು ಕಳ್ಕೊಳ್ಳಬಾರದು, ಹೇಗಾದರೂ ಈ ದಿನ ಯೇಸುವನ್ನು ನಾನು ನೋಡಲೇಬೇಕು. Oh, I want to encounter with Jesus. ನಾನು ಯೇಸುವಿನ ಸಂಗಡ ಮುಖಾಮುಖಿಯಾಗಿ ಮಾತನಾಡಬೇಕು. Oh, I want to see this Jesus because I believe if I see him, I'll be set free from all my problems. ಈ ಯೇಸುವನ್ನು ಈ ದಿನ ನಾನು ಭೇಟಿಯಾಗಬೇಕು, ಮಾತನಾಡಬೇಕು. ಕಾರಣ ಈ ಯೇಸುವನ್ನು ಭೇಟಿಯಾಗುವುದಾದ್ರೆ ನನ್ನ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಗಳಿಗೆ ಆತನು ಪರಿಹಾರ ಕೊಡುತ್ತಾನೆ, ಬಿಡುಗಡೆ ಮಾಡುತ್ತಾನೆ. Oh, if I see this Jesus, I'm going to get back peace in my life. ಈ ಯೇಸುವನ್ನು ನಾನು ನೋಡುವುದಾದ್ರೆ ನಾನು ಕಳೆದುಕೊಂಡ ಸಮಾಧಾನ ತಿರುಗಿ ನನಗೆ ಬರುತ್ತದೆ. Oh, Zacchaeus started looking here and there. ಜಕ್ಕಾಯನು ಈ ಕಡೆ ಆ ಕಡೆ ಆತನು ನೋಡುತ್ತಾ ಇದ್ದಾನೆ. Oh, he turned all around the place. ಸುತ್ತೆಲ್ಲ ಜನ ಸುತ್ತಲೆಲ್ಲ ಕೂಡ ಆತನು ನೋಡುತ್ತಾ ಇದ್ದಾನೆ, ಎಲ್ಲಿದ್ದಾನೆ ಯೇಸು ಎಂದು. He thought in his mind, ತನ್ನ ಮನಸ್ಸಲ್ಲಿ ಅಂದುಕೊಂಡ, Jesus is going to pass by. ಓ, ಈ ಮಾರ್ಗದಲ್ಲಿ ಆತನು ಹಾದು ಹೋಗ್ತಾ ಇದ್ದಾನೆ Even ಯೇಸು if ಸ್ವಾಮಿ. I jump and I cannot see Jesus. ಒಂದು ವೇಳೆ ನಾನು ಜಿಗಿದ್ರು ಕೂಡ ಯೇಸುವನ್ನು ಕಾಣಲಿಕ್ಕೆ ಆಗೋದಿಲ್ವಲ್ಲ. He saw a sycamore tree. ಆತನು ಪ್ರಿಯರೇ ಒಂದು ಮರವನ್ನು ಹತ್ತಿದನು. He saw a sycamore
sycamore tree. ಆತನ ಪ್ರಿಯರ ಒಂದು ಮರವನ್ನು ಹತ್ತಿದನು. And he said, I'm going to sit at the tree and I'm going to wait for Jesus. ಆತನ ಮರವನ್ನು ಹತ್ತಿ ನಾನು ಈ ಮರದ ಮೇಲೆ ಕೂತ್ಕೊಂಡು ಯೇಸುವನ್ನ ನೋಡುವುದಕ್ಕಾಗಿ ಹೋಗುತ್ತೇನೆ ಎಂದು ಆತ Because he ಅಂದುಕೊಂಡ. was expecting Jesus to pass by that way. ಯಾಕಂದ್ರೆ ಯೇಸು ಈ ಮಾರ್ಗದಲ್ಲಿ ಹಾದು ಹೋಗುತ್ತಾನೆ, ಹಾಗಾಗಿ ನಾನು ಈ ಆಲದ ಮರದ ಮೇಲೆ ಕೂತುಕೊಂಡರೆ ನಿಜವಾಗ್ಲೂ ನಾನು ನೋಡಬಹುದು ಆತನ ಎಂಬುದಾಗಿ ಆತನ ಆಸೆ. Oh, many people flocked Jesus and Jesus passed by that way. ಅನೇಕರು ಪ್ರಿಯರ ಜನ ಸಮೂಹವು ಆತನ ಹಿಂದೆ ಹಿಂಬಾಲಿಸಿಕೊಂಡು ಬರ್ತಾ ಇದೆ, ಈ ಮಾರ್ಗವಾಗಿ ದಾಟಿ ಹೋಗುತ್ತಾರೆ ಎಂಬುದಾಗಿ ಅವನು ಆಲದ ಮರದ ಮೇಲೆ ಕೂತ್ಕೊಂಡು ಎದುರು ನೋಡುತ್ತಾ ಇದ್ದ. Bible says Jesus was the son of the living God. ವಾಕ್ಯ ಹೇಳ್ತದೆ ಪ್ರಿಯರೇ, ಯೇಸು ಕ್ರಿಸ್ತನು ಸಜೀವನಾದ ದೇವರ ಮಗನು. He knew every situation. ಆತನಿಗೆ ಎಲ್ಲರೂ ಚೆನ್ನಾಗಿ ಗೊತ್ತು, ಎಲ್ಲಾ ಪರಿಸ್ಥಿತಿಗಳು ಆತನ ಅರಿತುಕೊಂಡವನು. He knew the heart of Zacchaeus. ಜಕ್ಕಾಯನ ಹೃದಯದ ಮಿಡಿತವು ಸಹ ಯೇಸುವಿಗೆ ಚೆನ್ನಾಗಿ ಗೊತ್ತಿದೆ. He knew the thought of Zacchaeus. ಯೇಸುವಿನ ಒಂದು ಜಕ್ಕಾಯನ ಆಲೋಚನೆಗಳು ಸಹ ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತು. He knew the desire of Zacchaeus. ಜಕ್ಕಾಯನ ಆಸೆ ಅಪೇಕ್ಷೆ ಏನಾಗಿದೆ ಎಂಬುದಾಗಿ ಚೆನ್ನಾಗಿ ಗೊತ್ತು ಯೇಸುವಿಗೆ. And he knew his name, the Bible says. ವಾಕ್ಯ ಹೇಳ್ತದೆ ಪ್ರಿಯರೇ, ಜಕ್ಕಾಯನ ಹೆಸರು ಸಹ ಯೇಸು ಸ್ವಾಮಿಗೆ ಗೊತ್ತಿದೆ ಎಂದು. Hallelujah. 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 This morning you might be sitting and crying. ಈ ಮುಂಜಾನೆ ವೇಳೆ ನೀವು ಕೂತ್ಕೊಂಡು ಅಳುತ್ತಾ ಇದ್ದೀರೇನೋ. He knows your problems. ಆತನಿಗೆ ನಿಮ್ಮ ಸಮಸ್ಯೆಗಳು ಗೊತ್ತಿವೆ. He knows your cry. ನಿಮ್ಮ ಅಳು ಏನೆಂಬುದಾಗಿ ಆತನಿಗೆ ಗೊತ್ತಿದೆ. He knows your situation. ನಿಮ್ಮ ಪರಿಸ್ಥಿತಿಗಳು ಆತನಿಗೆ ಚೆನ್ನಾಗಿ ಗೊತ್ತಿವೆ. He knows your financial conditions. ನಿಮ್ಮ ಆರ್ಥಿಕ ವ್ಯವಸ್ಥೆ, ನಿಮ್ಮ ಒಂದು ಹಣಕಾಸಿನ ಸಮಸ್ಯೆಗಳು ಆತನಿಗೆ ಚೆನ್ನಾಗಿ ಗೊತ್ತಿದೆ. He knows all your disturbance in your family. ನಿಮ್ಮ ಜೀವನದಲ್ಲಿರುವಂತ ಕುಟುಂಬದಲ್ಲಿರುವಂತ ಎಲ್ಲ ಒಂದು ಗೊಂದಲಗಳು ಆತನಿಗೆ ಚೆನ್ನಾಗಿ ಗೊತ್ತಿವೆ. He knows your name and your family and every situation in your life. ನಿನ್ನ ಜೀವನದಲ್ಲಿರುವ ಎಲ್ಲ ಪರಿಸ್ಥಿತಿಗಳು, ನಿನ್ನ ಕುಟುಂಬ, ನಿನ್ನ ಹೆಸರು ಸಮೇತವಾಗಿ ಆತನಿಗೆ ನಿನ್ನನ್ನು ಕುರಿತು ಎಲ್ಲವೂ ಸ್ಪಷ್ಟವಾಗಿ ಗೊತ್ತಿದೆ. Hallelujah. 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 There's a sister called Christina who is watching this program. ಈ ಕಾರ್ಯಕ್ರಮ ವೀಕ್ಷಿಸುವಂತ ಒಬ್ಬ ಸಹೋದರಿ ಕ್ರಿಸ್ಟಿನ್ ಎಂಬುದಾಗಿ ನಿಮ್ಮ ಹೆಸರು. Christina, your name is Christina. ನಿನ್ನ ಹೆಸರು ಕ್ರಿಸ್ಟಿನ್ ಎಂಬುದಾಗಿ ಸಹೋದರಿ. God is touching your family right now. ದೇವರು ನಿಮ್ಮ ಕುಟುಂಬವನ್ನು ಮುಟ್ಟುತ್ತಿದ್ದಾನೆ There's a ಈಗಲೇ. misunderstanding between you and your husband. ನಿನಗೂ ನಿನ್ನ ಗಂಡನ ಮಧ್ಯೆ ಸ್ವಲ್ಪ ವಯೋಮನಸ್ಸಿದೆ. God is touching your family right now. ನಿಮ್ಮ ಕುಟುಂಬವನ್ನ, ನಿಮ್ಮ ಸಂಬಂಧಗಳನ್ನು ದೇವರು ಈಗಲೇ ಮುಟ್ಟುತ್ತಿದ್ದಾನೆ. Your sorrow is going to turn into joy. ನಿಮ್ಮ ದುಃಖವು ಆನಂದಕರವಾಗಿ ಮಾರ್ಪಡುವಂತ ದಿನ ಬರ್ತಿದೆ. God is telling you to be whole still because He is going to stand and He is going to fight for you. ಮುಂಜಾನೆ ವೇಳೆ ದೇವರು ಮಾತನಾಡ್ತಾ ಇದ್ದಾನೆ ನಿಮಗೆ ವಿಶೇಷವಾಗಿ. ದೇವರನ್ನ ಸ್ಥಿರವಾಗಿ ನಿಂತುಕೊಂಡು ದೇವರನ್ನು ಚೆನ್ನಾಗಿ ಗಟ್ಟಿಯಾಗಿ ಹಿಡಿದುಕೊಳ್ಳ್ರಿ ಆತನಲ್ಲಿ. ಆತ ನಿಮ್ಮ ಪರವಾಗಿ ಯುದ್ಧ ಮಾಡುವವನಾಗಿದ್ದಾನೆ. Hallelujah. 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 Now God, Jesus knew name of Zacchaeus. ಯೇಸು ಸ್ವಾಮಿಗೆ ಜಕ್ಕಾಯನ ಕುರಿತಾಗಿ ಆತನ ಹೆಸರು ಸಮೇತ ಎಲ್ಲವೂ ಕೂಡ ಗೊತ್ತಿದೆ. Zacchaeus thought Jesus is going to just pass away. ಜಕ್ಕಾಯನ ಅಂದುಕೊಂಡ ಕೇವಲ ಯೇಸು ಸ್ವಾಮಿ ಈ ಮಾರ್ಗದಲ್ಲಿ ಹಾದು ಹೋಗಬಹುದು, ನಾನು ನೋಡಬಹುದು And ಎಂಬುದಾಗಿ. I'm just going, Zacchaeus thought in his mind that he is going to just stand there, sit there on the sycamore tree and he is going to see Jesus. ಆಲದ ಮರದ ಮೇಲೆ ಕೂತುಕೊಂಡು ಯೇಸುವನ್ನ ನಾನು ಈ ದಿನ ನೋಡೋಣ ಅಷ್ಟೇ ಅಂತ ಅವನ ಮನಸ್ಸನ್ನು ಅಂದುಕೊಂಡ. But there was a different plan of Jesus. ಆದ್ರೆ ಯೇಸುವಿನ ಪ್ರಣಾಳಿಕೆ, ಆತನ ಯೋಜನೆಯೇ ಬೇರೆ ಆಗಿತ್ತು ಪ್ರಿಯರೇ. The Bible says ವಾಕ್ಯ ಹೇಳ್ತದೆ, when Jesus reached the spot, ಯೇಸು ಸ್ವಾಮಿ ಆ ಆಲದ ಮರ ಬಳಿಗೆ ಬಂದಾಗ he stopped right at the tree where Zacchaeus was sitting on the tree. ಯಾವ ಆಲದ ಮರದ ಮೇಲೆ ಜಕ್ಕಾಯನು ಕೂತಿದ್ದನೋ ಯೇಸು ಅಲ್ಲಿಗೆ ಬಂದು ನಿಂತು ಹೋದ. And Jesus lifted up his head towards Zacchaeus and said, Zacchaeus, come down immediately. I must stay at your house today. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ಆತನ ತಲೆ ಎತ್ತಿ ನೋಡಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳಿಕೊಳ್ಳಬೇಕು. Hallelujah. 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 Just imagine Zacchaeus' name being called by Jesus and Jesus is saying, Zacchaeus, come down immediately. I must stay at your house today. ಸ್ವಲ್ಪ ಊಹಿಸಿಕೊಳ್ಳಿರಿ ಪ್ರಿಯರೇ, ಯೇಸುವನ್ನ ನೋಡಲು ಎಂಬುದಾಗಿರುವಂತ ಜಕ್ಕಾಯನ ಮೇಲಿರುವಾಗ ಯೇಸು ಸ್ವಾಮಿಯನ್ನು ಹೆಸರನ್ನು ಹಿಡಿದು ಕರೀತಾ ಇದ್ದಾನೆ. ಅಷ್ಟು ಮಾತ್ರವಲ್ಲ, ಈ ದಿನ ನಿನ್ನ ಮನೆಯಲ್ಲಿ ನಾನು ಇರಬೇಕು, ವಾಸ ಮಾಡಬೇಕೆಂದು ಆತನು ಹೇಳುತ್ತಾ ಇದ್ದಾನೆ. ಎಷ್ಟು ಆಶ್ಚರ್ಯಕರವಾದ ವಿಷಯ ಇದು. Zacchaeus just wanted to see Jesus. ಜಕ್ಕಾಯನು ಯೇಸುವನ್ನ ನೋಡಬೇಕು ಅಂತ ಬಯಸಿದ ಅಷ್ಟೇ. But Jesus wanted to stay in Zacchaeus' house. ಆದ್ರೆ ಯೇಸು ಸ್ವಾಮಿ ಜಕ್ಕಾಯನ ಮನೆಯಲ್ಲಿ ಇಳಿಕೊಳ್ಳಬೇಕಂತ He ಬಯಸಿದನು also ಪ್ರಿಯರೇ. knew his name. ಆತನ ಹೆಸರು ಸಮೇತ ಗೊತ್ತಿದೆ ಆತನಿಗೆ. That's what going to happen to us, people of God. ಪ್ರಿಯ ಜನರೇ, ನಮಗೂ ಸಹ ಇದೇ ಸಂಭವಿಸುವಂತದಾಗಿದೆ. Because Zacchaeus had desire and he had an expectation to receive something from Jesus.
Jesus. Jesus knew everything. This morning, as even as you're watching this program, Jesus is saying he wants to come into your home. He wants to sit with you and he wants to dine with you. ಬೇರೆ ಜಕ್ಕಾಯನಲ್ಲಿ ಒಂದು ಅಪೇಕ್ಷೆ ಇತ್ತು, ನಾನು ಈ ದಿನ ಯೇಸುವನ್ನು ನೋಡಬೇಕೆಂಬುದಾಗಿ ಒಂದು ದೊಡ್ಡವಾದ ನಂಬಿಕೆ ಆತನು ಹೊಂದಿ ಬಂದಿದ್ದನು. ಹಾಗಾಗಿ ಆತನು ಪ್ರಿಯರೇ ಆತನ ಹೆಸರನ್ನು ಕರೆಯುವಂತೆ ದೇವರು ಕೃಪೆ ತೋರಿಸಿದ. ಈ ಮುಂಚಾನೆ ನೀವು ಸಹ ಹಾಗೆ ಅಪೇಕ್ಷೆಯುಳ್ಳವರಾಗಿ ನಿರೀಕ್ಷೆಯುಳ್ಳವರಾಗಿ ನಂಬಿಕೆಯಿಂದ ಕೂತಿರುವುದಾದರೆ ನಿಮ್ಮ ಜೀವನದಲ್ಲಿ ದೇವರು ಎಲ್ಲ ಪರಿಸ್ಥಿತಿಗಳನ್ನು ಹೋಗಲಾಡಿಸಿ ಬದಲಾಯಿಸಿ ನಿಮ್ಮ ದುಃಖವನ್ನು ಆನಂದಕರವಾಗಿ ಮಾರ್ಪಡಿಸಿ ನಿಮ್ಮ ಹೆಸರು ಸಮೇತವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಿ ನಿಮ್ಮನ್ನು ಕರೆಯುವಂತವನಾಗಿದ್ದಾನೆ. What a joy when he calls out our name. ನಮ್ಮ ಹೆಸರು ಕೂಗುವಾಗ ನಮಗೆ ಎಷ್ಟು ಆನಂದವಾಗುತ್ತದೆ ಪ್ರಿಯರೇ. It would have been the same situation for Zacchaeus. ಆ ದಿನ ಜಕ್ಕಾಯನ ಜೀವನದಲ್ಲಿ ಅದೇ ಪರಿಸ್ಥಿತಿನೂ ಇಲ್ಲವೇ ಇಲ್ಲ ಅವನಲ್ಲಿ. Zacchaeus would have trembled with fear because his name is been called out by Jesus. ಜಕ್ಕಾಯನು ನಡುಗುತ್ತಾ ಮುಂದೆ ಬಂದ ಭಯಪಡುತ್ತಾ ಬಂದರು ಪ್ರಿಯ, ಯಾಕಂದ್ರೆ ಯೇಸು ಸ್ವಾಮಿ ಆತನ ಹೆಸರಿಡಿದು ಕೂಗಿದಾನೆಂದು. Zacchaeus had not even thought in his life. ಜಕ್ಕಾಯನ ಅವನ ಜೀವನದಲ್ಲಿ ಅಂದುಕೊಂಡೇ ಇಲ್ಲ ಈ ಹೆಸರು He wouldn't ಕೂಗುತ್ತಾನೆಂದು. have told to Jesus about his name, about his condition. ಆತನ ಪರಿಸ್ಥಿತಿ ಆತನ ಒಂದು ವಿಷಯವನ್ನ ಆತನ ಹೆಸರನ್ನು ಏನು ಸಹ ಯೇಸುವಿಗೆ ಎಂದೂ ಹೇಳಲಿಲ್ಲ. Jesus knew about Zacchaeus. ಆದ್ರೆ ಯೇಸುವಿಗೆ ಜಕ್ಕಾಯನ ಕುರಿತು ಸಮಸ್ತವೂ ಗೊತ್ತು. The moment he called out the name of Zacchaeus, ಯಾವ ಕ್ಷಣದಲ್ಲಿ ಜಕ್ಕಾಯನ ಹೆಸರನ್ನು ಯೇಸು ಸ್ವಾಮಿ ಕೂಗಿದನೋ, the Bible says that he came down immediately and welcomed him gladly. ವಾಕ್ಯ ಹೇಳ್ತದೆ ಪ್ರಿಯರೇ, ಆತನು ಹೇಳ್ತಾ ವಾಕ್ಯ ಹೇಳ್ತಾ ಇದೆ ಹೀಗೆ, ಅವನು ತಟ್ಟನೆ ಇಳಿದು ಬಂದು ಯೇಸುವನ ತನ್ನ ಮನೆ ಒಳಗೆ ಸೇರಿಸಿಕೊಂಡನು ಎಂದು. Hallelujah. 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 This morning I want to tell you, the Bible says in Revelation chapter 3 verses 20, "Lo, I stand at the door of your heart and knocking at the door. If you are willing to open the door of your heart, I want to come into your home and I want to sit with you and I want to dine with you." ಈ ಮುಂಜಾನೆ ವೇಳೆ ದೇವರು ಹೇಳ್ತಾ ಇದ್ದಾನೆ ಪ್ರಿಯರೇ, ಪ್ರಕಟಣೆ 3ನೇ ಅಧ್ಯಾಯ 20ನೇ ವಚನದಲ್ಲಿ, ಇಗೋ ನಾನು ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಸ್ವರವನ್ನು ಕೇಳಿ ನಿಮ್ಮ ಹೃದಯದ ಬಾಗಿಲನ್ನು ತೆರೆಯುವುದಾದ್ರೆ, ನಿಮ್ಮ ಬಾಗಿಲು ತೆರೆಯುವುದಾದ್ರೆ ನಾನು ನಿಮ್ಮ ಒಳಗಡೆ ಬರುತ್ತೇನೆ, ನಿಮ್ಮ ಜೊತೆ ನಾನು, ನನ್ನ ಜೊತೆ ನೀವು ಊಟ ಮಾಡುವಿರಿ, ನಾನು ನಿಮ್ಮ ಸಹವಾಸದಲ್ಲಿ ಇರುತ್ತೇನೆ, ನಿಮ್ಮನ್ನು ಆಶೀರ್ವಾದ ಮಾಡುತ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಮುಂಜಾನೆ ವೇಳೆ ನಿಮ್ಮೆಲ್ಲರಿಗೂ. The same call what Zacchaeus heard this day morning, God is giving you a call saying that I am standing at the door of your house. ಜಕ್ಕಾಯನು ಯಾವ ಸ್ವರವನ್ನು ಕೇಳಿಸಿಕೊಂಡಿದ್ದಾನೋ ಆ ದಿನ ಆ ಜನ ಸಮೂಹದ ಮಧ್ಯದಲ್ಲಿ ಈ ಮುಂಜಾನೆ ವೇಳೆ ಅದೇ ಯೇಸು ಸ್ವಾಮಿ ಅದೇ ಸ್ವರದಿಂದ ನಿಮ್ಮ ಬಾಗಿಲನ್ನು ತಟ್ಟುತ್ತಾ ಇದ್ದಾನೆ, ನಿಮ್ಮ ಜೊತೆ ಮಾತನಾಡ್ತಾ ಇದ್ದಾನೆ. ಬಾಗಿಲು ತೆರೆಯುವುದಾದ್ರೆ ಜಕ್ಕಾಯನ ಆಶೀರ್ವಾದ ಮಾಡಿ ಸಮಾಧಾನ ಕೊಟ್ಟಂತ ದೇವರು ನಿಮಗೂ ಸಹ ಆಶೀರ್ವಾದ ಮಾಡಿ ಸಮಾಧಾನ ಕೊಡಲು ಸಿದ್ಧನಾಗಿದ್ದಾನೆ. Are you ready to open the door of your heart this morning? ಈ ಮುಂಜಾನೆ ವೇಳೆ ನಿಮ್ಮ ಹೃದಯದ ಬಾಗಿಲು ತೆರೆಯುವುದಕ್ಕಾಗಿ ನೀವು ಸಿದ್ಧರಾಗಿದ್ದೀರಾ? Are you willing to invite this King of Kings and the Lord of Lords, the Savior of this world, as your Lord and Savior, so that He can come with you, He can sit with you, He can dine with you, and He can be able to set you free from all your troubles? ಈ ರಾಜಾದಿ ರಾಜನು ಕರ್ತಾದಿ ಕರ್ತನು ಪ್ರಭುಗಳ ಪ್ರಭುವಾಗಿರುವ ಯೇಸು ಕ್ರಿಸ್ತನು ರಕ್ಷಕನಾಗಿರುವಂತಹ ರಕ್ಷಕನಾಗಿರುವಂತಹ ದೇವರು ಆತನು ನಿಮ್ಮ ಒಳಗಡೆ ಬರುವುದಕ್ಕಾಗಿ ಆತನು ಆಸೆ ಪಡುವಾಗ ಇಷ್ಟಪಡುವಾಗ ಆತನಿಗಾಗಿ ನೀನು ಬಾಗಿಲು ತೆರೆಯುತ್ತೇವೆ. ಈ ಮುಂಜಾನೆ ವೇಳೆ ಆತನ ಒಳಗೆ ಸ್ವೀಕಾರ ಮಾಡಿಕೊಳ್ಳೋದಕ್ಕಾಗಿ ಜಕ್ಕಾಯನ ಹಾಗೆ. Hallelujah. Hallelujah. Zacchaeus immediately heard the voice of Jesus. ಜಕ್ಕಾಯನು ತಕ್ಷಣವೇ ಯೇಸುವಿನ ಸ್ವರವನ್ನು ಕೇಳಿಸಿಕೊಂಡ. He came down and he welcomed Jesus and he holded the hand of Jesus and he took Jesus to his home. ಅವನು ತಟ್ಟನೆ ಆಲದ ಮರವನ್ನು ಇಳಿದು ಯೇಸುವಿನ ಕೈ ಹಿಡಿದು ಯೇಸುವಿನ ತನ್ನ ಮನೆ ಒಳಗೆ ಆತನು ತೆಗೆದುಕೊಂಡು ಹೋದನು, ಸ್ವೀಕಾರ ಮಾಡಿದನು. He was all excited to see Jesus in his house. ತನ್ನ ಮನೆಯಲ್ಲಿ ಯೇಸುವನ್ನು ನೋಡಲು ಎಷ್ಟೋ ಉತ್ಸಾಹನಾಗಿದ್ದನು. He made Jesus to sit in his house. ತನ್ನ ಮನೆಯಲ್ಲಿ ಯೇಸು ಕೂತಿದ್ದನ್ನು ನೋಡಿ ಅವನಿಗೆ ಎಷ್ಟೋ ಸಂತೋಷವಾಯಿತು. He got the best things and he served Jesus. ಆತನ ಮನೆಯಲ್ಲಿ ಇದ್ದಂತ ಉತ್ತಮವಾದ ಶ್ರೇಷ್ಠ ವಸ್ತುಗಳಿಂದ ಯೇಸುವನ್ನು ಸನ್ಮಾನ ಮಾಡಿದನು, ಸೇವೆ ಮಾಡಿದನು. He was so happy because what he was not expecting, but he got it and he got it right in his home and Jesus was there right there. ಅವನು ಎಷ್ಟೋ ಉತ್ಸಾಹನಾಗಿದ್ದಾನೆ ಪ್ರಿಯರೇ, ಕಾರಣ ಅವನು ಏನನ್ನ ಕನಸಲ್ಲಿ ಕೂಡ ಅಪೇಕ್ಷಿಸಲಿಲ್ಲವೋ ಊಹಿಸಲಿಲ್ಲವೋ ಅದು ಅವನ ಕಣ್ಣು ಮುಂದೆ ಸಂಭವಿಸ್ತಾ ಇದ್ರೆ ಅದೆಲ್ಲವೂ ನೋಡಿ ಅವನಿಗೆ ಎಷ್ಟೋ ಉಜ್ಜೀವನ, ಅವನಿಗೆ ಎಷ್ಟೋ ಮತ್ತು ಪ್ರಿಯರೇ ಉತ್ಕೃಷ್ಟವಾದ ಆನಂದ ಅವನಿಗೆ ಸಂಭವಿಸ್ತಾ ಇತ್ತು. ಅದನ್ನು ನೋಡಿ ಅವನು ಹೇಳಿಕೊಳ್ಳಲಾರದಂತ ವಿಷಯ ಅದು. He came to a conclusion, I am so happy, I have the joy, I have the peace, I have the happiness in my life. ಅವನು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಈ ಪ್ರಪಂಚದಲ್ಲಿ ನನ್ನ ಕುಟುಂಬದಲ್ಲಿ ನಾನೇ ಎಷ್ಟೋ ಸಂತೋಷ ಸಮಾಧಾನ ಆನಂದಿಸುವ ವ್ಯಕ್ತಿಯಾಗಿದ್ದೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. Why? Because I have Jesus in my house. ಯಾಕಂದ್ರೆ ಈ ದಿನ ಯೇಸು ನನ್ನ ಮನೆಯಲ್ಲಿ ಬಂದಿದ್ದಾನೆ. I have Jesus sitting right at my table. ನನ್ನ ಒಂದು ಮೇಜಿನ ಮೇಲೆ ಯೇಸು ಕುಂತಿದ್ದಾರೆ. I have Jesus right here in front of me eating in my house. ನನ್ನ ಕಣ್ಣು ಮುಂದೆ ಯೇಸು ಸ್ವಾಮಿ ಕೂತು ನನ್ನ ಜೊತೆ ಆತನು ಊಟ ಮಾಡುತ್ತಿದ್ದಾನೆ. Zacchaeus got up from his bed, from his
his table. ಜಕ್ಕಾಯನು ಆತನ ಮೇಜಿನ ಮೇಲೆ ಎದ್ದು ನಿಂತುಕೊಂಡಾಗ And he got up from his table. ಆತನ ಮೇಜಿನ ಮೇಲೆ ಆತನ ಎದ್ದು ನಿಂತುಕೊಂಡ And he said to Jesus, ಯೇಸುವಿಗೆ ಆತನ ಹೇಳ್ತಾ ಇದ್ದಾನೆ, Lord, look, here now and now I give half of my possession to the poor. ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ನಾನು ಬಡವರಿಗೆ ಕೊಡುತ್ತೇನೆ. Zacchaeus was thinking, because he was excited, he wanted to repent of all those things whatever he had done against the people. ಜಕ್ಕಾಯನು ಯೇಸುವಿನ ಮುಂದೆ ನಿಂತುಕೊಂಡು ಆತನ ಎದ್ದು ನಿಂತುಕೊಂಡು ಆತನ ಎಲ್ಲಾ ಸಂಗತಿಗಳು ಅವನ ಜೀವನದಲ್ಲಿ ಮಾಡಿದಂತ ಎಲ್ಲ ಪಾಪಗಳಿಗಾಗಿ ತಪ್ಪುಗಳಿಗಾಗಿ ಅವನು ಅರಿಕೆ ಮಾಡಿಕೊಂಡು ತಪ್ಪು ಒಪ್ಪಿಕೊಂಡು ಯೇಸುವಿನ ಮುಂದೆ ಅವನು ಪಶ್ಚಾತ್ತಾಪ ಪಡುತ್ತಾ ಕ್ಷಮಾಪಣೆ ಹೊಂದುತ್ತಾ ಇದ್ದಾನೆ. We'll continue this message in the next episode. ಈ ಸಂದೇಶವನ್ನ ಮುಂದಿನ ಭಾಗದಲ್ಲಿ ನಾವು ನೋಡೋಣ ಪ್ರಿಯರೇ. Hallelujah. ಹಲ್ಲೆಲೂಯಾ. Let's pray right now. ಈಗ ನಾವು ಪ್ರಾರ್ಥಿಸೋಣ. The presence of God is already moving here in our midst. ನಮ್ಮ ಮಧ್ಯದಲ್ಲಿ ದೇವರ ಸಾನ್ನಿಧ್ಯ ಬಲವಾಗಿ ಚಲಿಸುತ್ತಾ God ಇದೆ. is a powerful God. ನಮ್ಮ ದೇವರು ಸರ್ವಶಕ್ತನಾದ ದೇವರು. Today, whatever you have been praying, God will be able to restore back everything in your life. ಈ ದಿನ ಏನೆಲ್ಲ ಪ್ರಾರ್ಥನೆ ಮಾಡುತ್ತಾ ಇದ್ರು, ಏನೆಲ್ಲ ಬೇಡಿಕೊಳ್ತಾ ಇದ್ರು ದೇವರ ಸನ್ನಿಧಾನ ಎಲ್ಲವನ್ನು ದೇವರು ಪುನಃಸ್ಥಾಪನೆ ಮಾಡಿ ಆತನ ಅನುಗ್ರಹಿಸುತ್ತಾನೆ. Let's close our eyes and pray unto God. ಕಣ್ಣುಗಳನ್ನು ಮುಚ್ಚಿ ನಾವು ದೇವರಿಗೆ ಪ್ರಾರ್ಥಿಸೋಣ. Father, we thank you, Lord, for this beautiful day, Lord. ಅಂದೇ ಈ ಸುಂದರವಾದ ದಿನಕ್ಕಾಗಿ ನಿಮಗೆ ಸ್ತೋತ್ರ. I pray, Lord, many of them are sitting and watching this program, Lord, looking for your grace and mercy, your Father. ಕರ್ತನೇ, ಅನೇಕರು ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದಾರೆ, ಅವರು ದೇವರ ಕೃಪೆಗಾಗಿ ನನ್ನ ಆಶೀರ್ವಾದಕ್ಕಾಗಿ ಎದುರು ನೋಡುತ್ತಿದ್ದಾರೆ. Today, Lord, I pray that your mighty hand will be upon their life, upon their family, upon the children of God. ಕರ್ತನೇ, ಇದನ್ನು ನಾನು ಪ್ರಾರ್ಥಿಸ್ತೇನೆ, ನಿನ್ನ ಮಹಿಮೆಯುಳ್ಳ ಹಸ್ತವು ಅವರ ಕುಟುಂಬದ ಮೇಲೆ, ಮನೆಯ ಮೇಲೆ, ಅವರ ಜೀವಿತಗಳ ಮೇಲೆ, ಮಕ್ಕಳ ಮೇಲೆ ಇರಲಿ ಎಂದು ನಾನು ಪ್ರಾರ್ಥಿಸ್ತೇನೆ. Oh Lord, there's a family who is watching right now in this episode. ಈ ಎಪಿಸೋಡ್ ನೋಡುತ್ತಿರುವಂತಹ ಒಂದು ಕುಟುಂಬವನ್ನು ನಾನು ನೋಡ್ತಾ ಇದ್ದೇನೆ. You're not able to complete your home. ನೀವು ಮನೆ ಕಟ್ಟುವುದನ್ನು ಇನ್ನು ನೀವು ಮುಗಿಸಲಿಲ್ಲ. Why? Because you are going through financial problem. ಯಾಕಂದ್ರೆ ಸ್ವಲ್ಪ ಆರ್ಥಿಕವಾದ ಸಮಸ್ಯೆಯಲ್ಲಿ ನೀವು ಹಾದೋಗ್ತಾ ಇದ್ದೀರಾ. God is giving you the grace to finish your house. ನಿಮ್ಮ ಮನೆಯನ್ನ ಕಟ್ಟಿ ಪೂರ್ತಿಗೊಳಿಸಿದಕ್ಕಾಗಿ ದೇವರು ನಿಮಗೆ ಕೃಪೆ ಕೊಡುತ್ತಿದ್ದಾನೆ. I see the Lord is opening the door and the finance is going to come. ಹಣಕಾಸಿನ ವಿಷಯದಲ್ಲಿ ದೇವರು ಒಂದು ನೂತನ ಬಾಗಿಲನ್ನು ತೆರೀತಾ ಇದ್ದಾನೆ. ನಿಮ್ಮ ಜೀವನದಲ್ಲಿ ಹಣವು ಬರುತ್ತಾ ಇದೆ ಈಗಲೇ. God is going to build your home. ದೇವರು ನಿಮ್ಮ ಮನೆಯನ್ನು ಕಟ್ಟುವಂತನಾಗಿದ್ದಾನೆ. Oh, in Jesus' name. ಯೇಸುವಿನ ನಾಮದಲ್ಲಿ. Father, I pray that stretch forth your hand and bless each one of them, O God. ತಂದೆಯೇ, ನಿನ್ನ ಹಸ್ತವನ್ನು ಚಾಚಿ ಪ್ರತಿಯೊಬ್ಬರನ್ನು ಆಶೀರ್ವದಿಸು ದೇವರೇ. Lord, you are the Lord and Savior of our life. ಕರ್ತನೇ, ನೀನೇ ನಮ್ಮ ಜೀವಿತದ ರಕ್ಷಕನು ಕರ್ತನಾಗಿದ್ದೀಯಾ. Bless all of them who are watching this program. ಈ ಕಾರ್ಯಕ್ರಮ ವೀಕ್ಷಿಸುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್.